ಚಿಕ್ಕಮಗಳೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯ ಹಳೆಯ ಪೀತಾಂಬರ್ನಲ್ಲಿ ಸ್ಥಳೀಯ ಉದ್ಯಮಿ ಹಾಗೂ ಸ್ಥಳೀಯ ನಿವಾಸಿಯಾದ ತೇಜ್ ಕುಮಾರ್ ಮೇಲೆ ಅಕ್ರಮ ವಲಸೆ ಕಾರ್ಮಿಕರು ಹಲ್ಲೆ ಮಾಡಿ ಕೊಲೆ ಮಾಡಿರುವುದು ಖಂಡನೀಯ. ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ, ಕೊಲೆ ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು. ಒಂದು ವೇಳೆ ವಿಧಿಸಲಿಲ್ಲವೆಂದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಚಿಕ್ಕಮಗಳೂರು ಉದ್ಯಮಿ ಅವರು ಕೊಲೆಯಾಗಿದ್ದಾರೆ. ಅವರು ಭಾಳ ಸೌಮ್ಯ ಸ್ವಭಾವದವರು, ಎಲ್ಲರಿಗೂ ಭಾಳ ಕಿರುಪರಿಚಿತವಾದಂಥ ಉದ್ಯಮಿ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅಕ್ರಮ ವಲಸಿಗರಿಂದನೇ ಅವ್ರದ್ದು ಹತ್ಯೆ ಆಗಿದೆ ಅಂತಕ್ಕಂಥದ್ದು ನಮಗಿರೋ ಮಾಹಿತಿ. ನಮ್ಮ ಚಿಕ್ಕಮಗಳೂರಿನಲ್ಲಿ ಬಿಹಾರ್ ಮತ್ತು ಬಾಂಗ್ಲಾದೇಶದವರು ಅಕ್ರಮ ವಲಸಿಗರು ಜಾಸ್ತಿ ಇದ್ದಾರೆ. ಯಾವಾಗ ಅಕ್ರಮ ವಲಸಿಗರು ಜಾಸ್ತಿ ಆಗ್ತಿದೆಯೋ ನಮ್ಮ ಚಿಕ್ಕಮಗಳೂರಿನಲ್ಲಿ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ. ಕೊಲೆಗಳು ಆಗ್ತದೆ, ದರೋಡೆ ಆಗ್ತದೆ, ಕಳ್ತನ ಆಗ್ತದೆ, ಅಲ್ಲಿ ಎಲ್ಲ ಕಡೆನೂ ಅಲ್ಲಿ ಇಲ್ಲಿ ಗಲಾಟೆಗಳಾಗ್ತದೆ. ಈ ಹಳ್ಳಿ ಹಳ್ಳಿನಲ್ಲೂ ಕೂಡ ಈ ಎಣ್ಣೆ ಮಾರಾಟ ಜಾಸ್ತಿ ಆಗ್ತದೆ. ಬಹುಶಃ ಚಿಕ್ಕಮಗಳೂರು ಜನತೆ ಭಾಳ ಶಾಂತಿಯುತವಾಗಿ ಇರುವಂಥ ಜನತೆ ಮತ್ತು ಶಾಂತಿಯುತವಾಗಿ ಇರುವಂಥ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಥರ ಕ್ರೈಮ್ಗಳು, ಕಳ್ತನಗಳು, ದರೋಡೆಗಳು, ರೇಪ್ಗಳು ಈ ಥರ ಎಲ್ಲ ಆದರೆ ಚಿಕ್ಕಮಗಳೂರು ಟೂರಿಸ್ಟ್ ಬರುವಂಥ ಪ್ರದೇಶ. ಚಿಕ್ಕಮಗಳೂರಿಗೆ ಇಡೀ ದೇಶದಿಂದನೇ ತಿರುಗಿ ನೋಡುವಂಥ ಜಿಲ್ಲೆ. ಈ ಥರ ಆದರೆ ಕ್ರೈಮ್ಗಳು ಜಾಸ್ತಿ ಆದರೆ ಎಲ್ಲಿ ಟೂರಿಸ್ಟ್ ಬರ್ತಾರೆ, ಎಲ್ಲಿ ಚಿಕ್ಕಮಗಳೂರು ಜನ ಶಾಂತಿಯಾಗಿರ್ಲಿಕ್ಕೆ ಸಾಧ್ಯ? ಹಾಗಾಗಿ ಪೊಲೀಸ್ ಇಲಾಖೆ ಇದಕ್ಕೆ ಎಚ್ಚೆತ್ತುಕೊಂಡು ಈ ಥರ ಯಾವುದೇ ಥರದ ಘಟನೆ, ಜನ ವಿರೋಧಿ ಘಟನೆ ಯಾವುದೇ ಥರ ನಡೆಯೋದ ರೀತಿಯಲ್ಲಿ ಇದಕ್ಕೆಲ್ಲ ಬ್ರೇಕ್ ಹಾಕಿ ಕೆಲಸ ಮಾಡಬೇಕಾಗಿರೋದು ಪೊಲೀಸ್ ಇಲಾಖೆ. ಬಹುಶಃ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಇರೋದ್ರಿಂದನೇ ಈ ಥರ ಘಟನೆ ಎಲ್ಲ ನಡೀಲಿಕ್ಕೆ ಸಾಧ್ಯ. ಯಾಕೆಂತಂದರೆ ಪೊಲೀಸರ ಮೇಲೆ ಭಯ ಇಲ್ಲ, ಹೆದರಿಕೆ ಇಲ್ಲ. ಹಾಗಾಗಿ ಈ ಕೊಲೆ ಮಾಡೋದು, ದರೋಡೆ ಮಾಡೋದು, ಕಳ್ತನ ಮಾಡೋದು, ಎಣ್ಣೆ ಮಾಡೋದು, ಇಸ್ಪೀಟ್ ಆಡಿಸೋದು, ಗಾಂಜಾ ಮಾಡೋದು ಈ ಥರ ಎಲ್ಲ ನಡೀತದೆ. ಇದಕ್ಕೆಲ್ಲ ಪೊಲೀಸ್ ಇಲಾಖೆ ನಾವು ಗಮನ ಹರಿಸಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ನಾವೆಲ್ಲ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ನಾವು ಮೆಮೊರಂ ಕೊಟ್ಟಿದ್ದೇವೆ. ಇದಕ್ಕೆ ಸರಿ ಒಳ್ಳೆಯ ರೀತಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಂದಿಸಿದ್ದಾರೆ. ಇದಕ್ಕೆಲ್ಲ ನಾನು ಕ್ರಮ ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಬಹುಶಃ ಕ್ರಮ ವಹಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜನತೆ ವಲಸಿಗರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ಇಲ್ಲಿ ಜಿಲ್ಲೆಯಲ್ಲಿ ನಡೀತಿರುವಂಥ, ಚಿಕ್ಕಮಗಳೂರಿನಲ್ಲಿ ನಡೀತಿರುವಂಥ ಅಕ್ರಮಗಳ ವಿರುದ್ಧ ಹೋರಾಟ ಅನಿವಾರ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.